ಹಲೋ ಎವ್ರಿವನ್, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ಯಾರೆಲ್ಲ ಇದುವರೆಗೂ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ಗೂ ನೋಟಿಫೈ ಆಗಿರಿ, ಅಥವಾ ನಾನು ಮಾಡ್ತಕ್ಕಂಥ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಸ್ಟಡಿ ವೆಲ್. ಒಂದು ಮಾತು ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತೀನಿ. ಸ್ನೇಹಿತರೆ, ನಾವು ಯಾವುದೇ ಒಂದು ಕೆಲಸನ ಮಾಡಬೇಕಾದ್ರೆ, ಆ ಒಂದು ಕೆಲಸ ಯಶಸ್ವಿ ಆಗಬೇಕಾದ್ರೆ ಮೊದಲು ಆ ಕೆಲಸವನ್ನು ತುಂಬ ಇಷ್ಟಪಟ್ಟು ಮಾಡಬೇಕಂತೆ. ಇಷ್ಟಪಟ್ಟು ಮಾಡಿದಂಥ ಕೆಲಸ ಅರ್ಧ ಕಂಪ್ಲೀಟ್ ಆಗುತ್ತೆ. ಅಂದರೆ ಆ ಒಂದು ಇಷ್ಟಪಟ್ಟು ಮಾಡಿದಂಥ ಕೆಲಸ ಅರ್ಧ ಆದಾಗೇನೆ ಒಂದು ಪಾರ್ಟ್ನಲ್ಲಿ, ಇನ್ನು ಅರ್ಧ ನಾವು ಪಡ್ತಕ್ಕಂಥ ಪರಿಶ್ರಮದ ಮೇಲೆ ನಿಂತಿರುತ್ತೆ. ಸೊ ಹಾಗಾಗಿ ನೀವಿಲ್ಲಿ ಎಲ್ಲರೂ ಗಮನಿಸ್ತಾ ಇದ್ದೀರಾ, ಏನೋ ಸ್ಪರ್ಧಾರ್ಥಿಗಳಿದ್ದೀರಾ, ಎಲ್ರಿಗೂ ಗೊತ್ತಿದೆ ಅಲ್ವಾ, ಸುಮಾರು ವರ್ಷಗಳಿಂದ ಯಾವುದೇ ರೀತಿ ಜಾಬ್ಗಳು, ಅದರಲ್ಲೂ ಟೀಚರ್ ಎಕ್ಸಾಮ್ಸು ಕಾಲ್ಫರ್ ಆಗಿಲ್ಲ ಅಂತ ಗೊತ್ತಿದೆ. ಹಾಗೆ ಈಗ ಮಾಡ್ತಕ್ಕಂಥ ವಿಚಾರಗಳು ಕೂಡ ಗೊತ್ತಿದೆ, ಈಗ ಕಾಲ್ಫರ್ ಆಗುತ್ತೆ ಅಂತಲೂ ಗೊತ್ತಿದೆ. ಕೆಲವೊಂದು ವಿಚಾರಗಳಿಗೆ, ಊಹಾಕೂಹಗಳಿಗೆ ನೀವು ಯಾವುದೇ ರೀತಿ ಕಿವಿ ಕೊಡದೆ ಅಲ್ವಾ, ಕಾಲ್ಫರ್ ಆಗುತ್ತೋ ಆಗಲ್ವೋ, ಅಥವಾ ಕಾಲ್ಫರ್ ಆದಮೇಲಾದ್ರೂ ನಾವು ಎಷ್ಟರ ಮಟ್ಟಿಗೆ ನಮ್ಮ ಒಂದು ಪ್ರಿಪ್ರೇಷನನ್ನು ನಡೆಸಿದ್ದೀವಿ, ನಾವು ಪರ್ಫೆಕ್ಟ್ ಇದ್ದೀವೋ ಇಲ್ವಾ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ನಾವೇ ಕ್ವಶನನ್ನು ಹಾಕ್ಕೋಬೇಕಾಗುತ್ತೆ ಅಲ್ವಾ. ಹಾಗಾಗಿ ನಾವು ಯಾವತ್ತೂ ಯಶಸ್ಸಿನ ಬಾಗಿಲನ್ನು ತಟ್ಟಬೇಕು ಅಂತಂದರೆ ಅದಕ್ಕೆ ಬಿಫೋರು ನಮ್ಮ ಒಂದು ಪರಿಶ್ರಮ ತುಂಬ ಅಗತ್ಯವಾಗಿರುತ್ತೆ, ನಮ್ಮ ಒಂದು ಶ್ರಮ ನಿರಂತರವಾಗಿ ಇರಬೇಕಾಗುತ್ತೆ. ಸೊ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ, ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅಂತಂದರೆ ನಾವು ಯಾವುದೇ ಊಹಾಕೂಹಗಳಿಗೆ ಕಿವಿ ಕೊಡದೆ ನಮ್ಮ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡೋದ್ರಲ್ಲಿ ಒಂದು ಯಶಸ್ಸು ಸಿಗುತ್ತೆ ಅಂತೇಳಿ ಹೇಳ್ಬೋದು ಅಲ್ವಾ. ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋ ಏನಂತ ಶುರು ಮಾಡೋಣ. ಏನು ಇದೆ ಇವತ್ತಿನ ಒಂದು ವಿಡಿಯೋದ ಉದ್ದೇಶ, ಅಥವಾ ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ ಅಂದರೆ, GPSTR ಅಲ್ವಾ. GPSTR 2026ಗೆ ಸಂಬಂಧಪಟ್ಟಂತೆ ಆ್ಯಸ್ ಪರ್ 2022 ಸಿಲೆಬಸ್ಸನ್ನು ಇಟ್ಕೊಂಡು ಕ್ವಶನ್ ಪ್ಯಾಟ್ರನ್ ಯಾವ ರೀತಿ ಇದೆ ಅಲ್ವಾ, ಅದರ ಜೊತೆಯಲ್ಲಿ ಎಷ್ಟು ಕ್ವಶನ್ ಪೇಪರ್ ಇರುತ್ತೆ, ಯಾವ ರೀತಿ ಒಂದು ಕ್ವಶನ್ ಪೇಪರ್ನಲ್ಲಿ ಪ್ಯಾಟ್ರನ್ ಕೊಟ್ಟಿರ್ತಾರೆ, ಎಷ್ಟು ಮಾರ್ಕ್ಸ್ ಇರುತ್ತೆ, ಅರ್ಹತೆಗಳೇನಿರುತ್ತೆ, ಎಷ್ಟು ಪೇಪರ್ಗಳಿರುತ್ತೆ, ಅದರಲ್ಲಿ ಯಾವೆಲ್ಲ ಒಂದು ವಿಚಾರಗಳನ್ನು ಕೊಟ್ಟಿರ್ತಾರೆ, ಮತ್ತು ಅರ್ಹತೆಗಳೇನಿದೆ ಈ ಒಂದು GPSTR ಅಲ್ವಾ. 68 ಟೀಚರ್ ಆಗಲಿಕ್ಕೆ, ಪದವೀಧರ ಶಿಕ್ಷಕರಾಗಲಿಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು, ನೇಮಕಾತಿ ನಿಯಮದಲ್ಲಿ C&R ರೂಲ್ ಏನೆಲ್ಲ ಚೇಂಜಸ್ ಆಗಿದೆ ಅಲ್ವಾ. ಇಷ್ಟೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾಗಿ ಈ ಒಂದು ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲೂ ಎಂಡ್ವರೆಗೂ ನೋಡಿ. ಕೊನೆಯಲ್ಲಿ ನಿಮಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸು ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಒಂದು GPSTR ಕ್ವಶನ್ ಪ್ಯಾಟ್ರನ್ ಅಲ್ವಾ, ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ ಏನಿದೆ ಈ ಕ್ವಶನ್ ಪ್ಯಾಟ್ರನಲ್ಲಿ ಅಂದರೆ, ಫಸ್ಟ್ ಆಫ್ ಆಲ್ ಈ ಒಂದು ಪದವೀಧರ ಶಿಕ್ಷಕರಾಗಲಿಕ್ಕೆ ಕ್ವಶನ್ ಪೇಪರ್ನಲ್ಲಿ 3 ರೀತಿಯ ಕ್ವಶನ್ ಪೇಪರನ್ನು ನಾವು ಗಮನಿಸ್ತೀವಿ. ಪೇಪರ್ ಫಸ್ಟ್ ಬಂದುಬಿಟ್ಟು MCQs ಇರುತ್ತೆ, 150 ಮಾರ್ಕ್ಸು. ಅಂದರೆ ಇನ್ ಡೀಟೇಲ್ ನೆಕ್ಸ್ಟ್ ಹೇಳ್ತೀನಿ. ಫಸ್ಟು ಪೇಪರ್ ಎಷ್ಟಿರುತ್ತೆ ಅದರ ಮಾರ್ಕ್ಸು ಮತ್ತು ಟೈಮಿಂಗನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಪೇಪರ್ ಫಸ್ಟು MCQs ಇರುತ್ತೆ, 150 ಮಾರ್ಕ್ಸಿಗೆ ಬರಿಬೇಕಾಗುತ್ತೆ, 2.5 ಗಂಟೆ ಸಮಯ ಇರುತ್ತೆ. ಪೇಪರ್ ಫಸ್ಟು MCQs 150 ಮಾರ್ಕ್ಸು, 2.5 ಅವರ್ ಟೈಮಿಂಗು. ಪೇಪರ್ ಸೆಕೆಂಡ್ ಬಂದುಬಿಟ್ಟು 50 ಮಾರ್ಕ್ಸಿಗೆ MCQs ಇರುತ್ತೆ, ಇನ್ನು 100 ಮಾರ್ಕ್ಸಿಗೆ ರೈಟಿಂಗ್ಸ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಇರುತ್ತೆ. ಟೋಟಲಿ 150 ಮಾರ್ಕ್ಸು, 3 ಅವರ್ಸ್ ಟೈಮಿಂಗ್ ಇರುತ್ತೆ. ಎಕ್ಸಾಮಿಗೆ 3 ಅವರ್ಸ್ ಟೈಮಿಂಗ್ ಇರುತ್ತೆ. ಸೊ ಇದು ಪೇಪರ್ 2. ಹಾಗಾದರೆ ಪೇಪರ್ 3 ಏನಿರುತ್ತೆ ಅಂದರೆ 100 ಮಾರ್ಕ್ಸಿಗಿರುತ್ತೆ,
2 ಅವರ್ಸ್ ಟೈಮಿಂಗ್ ಇರುತ್ತೆ. ಪೇಪರ್ 3 ಕಡ್ಡಾಯ ಕನ್ನಡ ಏನು ಪೇಪರ್ ಇರುತ್ತಲ್ಲ, ಕಡ್ಡಾಯ ಕನ್ನಡ ಪೇಪರ್ ಇದ್ದಂಗೆ ಇದು ಕೂಡ ಡಿಸ್ಕ್ರಿಪ್ಟಿವ್ ಇರುತ್ತೆ. 100 ಮಾರ್ಕ್ಸಿಗೆ ಇರುತ್ತೆ, 2 ಅವರ್ಸ್ ಇರುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3 3 ಪೇಪರ್ಗಳು GPSTR ಈ ಒಂದು ಕ್ವಶನ್ ಪ್ಯಾಟರ್ನಲ್ಲಿ ಇರ್ತಕ್ಕಂಥದ್ದು. ಹೆಚ್ಚು ಕಡಿಮೆ KS ಪೇಪರ್ ಬರ್ದಂಗೆ ಅನಿಸುತ್ತೆ. ಆ ರೀತಿಯಲ್ಲಿ ಈ ಒಂದು ಕ್ವಶನ್ ಪ್ಯಾಟರ್ನ್ ಇರುತ್ತೆ. ಅದನ್ನು ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾದರೆ ಈ ಒಂದು ಒಟ್ಟಾರೆಯಾಗಿ 3 ಪೇಪರ್ಗಳಿರುತ್ತೆ ಅಂತ ಹೇಳಿದ್ವಿ. ಎಷ್ಟು ಮಾರ್ಕ್ಸಿಗಿರುತ್ತೆ? 400 ಮಾರ್ಕ್ಸಿಗೆ ಇರುತ್ತೆ. ಟೋಟಲ್ ಆಗಿ 400 ಮಾರ್ಕ್ಸ್ಗಳಿಗೆ ಈ ಒಂದು ಕ್ವಶನ್ ಪೇಪರ್ಗಳಿರುತ್ತೆ. ಇವುಗಳನ್ನು ಯಾರ್ಯಾರು ಬರಿಬೋದು, ಯಾವ್ಯಾವ ಪೇಪರು ಯಾರ್ಯಾರಿಗೆ ಅನ್ವಯಿಸುತ್ತೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಾವು ಗಮನಿಸ್ತಾ ಹೋಗೋಣ. ಹಾಗಾದರೆ ಪೇಪರ್ 1 ಅಲ್ವಾ, ಪೇಪರ್ 1 ಬಂದುಬಿಟ್ಟು ಏನೇನೆಲ್ಲ ಅಂಶಗಳಿದೆ, ಅದರಲ್ಲಿ ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಅಂತೇಳಿ ನೋಡೋಣ. ಪೇಪರ್ 1 ಸ್ನೇಹಿತರೆ MCQs ಇರುತ್ತೆ. 150 ಮಾರ್ಕ್ಸ್ ಸಿಗಿರುತ್ತೆ. MCQs ಮೆಥಡಲ್ಲಿರುತ್ತೆ. 2.5 ಗಂಟೆ ಡ್ಯೂರೇಷನ್ ಟೈಮ್ ಅಂತ ಹೇಳಿದೆ. ಇದು ಕಾಮನ್ ಪೇಪರು, ಎಲ್ರಿಗೂ ಕಾಮನ್ ಆಗಿರ್ತಕ್ಕಂಥ ಪೇಪರು. ಯಾರಿಗೆ? ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸು, ಇಂಗ್ಲೀಷು ಅಲ್ವಾ, ಎಲ್ರಿಗೂ ಕೂಡ ಕಾಮನ್ ಆಗಿರ್ತಕ್ಕಂಥ ಪೇಪರು ಪೇಪರ್ 1 ಆಗಿರುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂತಂದರೆ, ಸಾಮಾನ್ಯ ಕನ್ನಡ 25 ಮಾರ್ಕ್ಸ್, ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್. ಇಲ್ಲಿ ಸಾಮಾನ್ಯ ಜ್ಞಾನದ ಜೊತೆ ಇನ್ನೊಂದು ಒಂದು ಅಂಶವನ್ನು ಆ್ಯಡ್ ಮಾಡಿದ್ದಾರೆ, ಅಂದರೆ ಇನ್ನೊಂದು ಟಾಪಿಕನ್ನು ಆ್ಯಡ್ ಮಾಡಿದ್ದಾರೆ. ಏನಂದರೆ ಮೆಂಟಲ್ ಎಬಿಲಿಟಿ ಕ್ವಶನ್ ಕೂಡ ರೈಸ್ ಆಗ್ತಾ ಇದೆ. ಲಾಸ್ಟ್ ಇಯರ್ ಕ್ವಶನ್ ಪೇಪರನ್ನು ನೀವು ತೆಗೆದು ನೋಡ್ರೆ ಗೊತ್ತಾಗುತ್ತೆ. ಈ ಸಾಮಾನ್ಯ ಜ್ಞಾನ ಅಥವಾ ಜನರಲ್ ನಾಲೆಡ್ಜ್ 25 ಮಾರ್ಕ್ಸಿಗೆ ಏನು ಕೊಟ್ಟಿದ್ದಾರಲ್ಲ, ಇದರಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಕೂಡ ರೈಸ್ ಆಗಿದೆ. ಅದನ್ನು ಗಮನದಲ್ಲಿ ಇಟ್ಕೊಳ್ರಿ ಅಲ್ವಾ. ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್ ಆಯಿತು, ಸಾಮಾನ್ಯ ಕನ್ನಡ 25 ಮಾರ್ಕ್ಸ್ ಆಯಿತು. ನೆಕ್ಸ್ಟು ಮಾನಸಿಕ ಸಾಮರ್ಥ್ಯ ಸೇರ್ಪಡೆ ಆಗಿದೆ ಅಂತೇಳಿ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಒಂದು ವಿಷಯ ಏನಪ್ಪ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ ಅಲ್ವಾ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಬೋಧನಾಶಾಸ್ತ್ರ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 50 ಮಾರ್ಕ್ಸ್ಗೆ ಇರುತ್ತೆ. ನೆಕ್ಸ್ಟ್ ಒಂದು ಸಾಮಾನ್ಯ ಇಂಗ್ಲೀಷ್, ಜನರಲ್ ಇಂಗ್ಲೀಷು 25 ಮಾರ್ಕ್ಸಿಗಿರುತ್ತೆ. ಕಂಪ್ಯೂಟರ್ ನಾಲೆಡ್ಜು 10 ಮಾರ್ಕ್ಸಿಗಿರುತ್ತೆ. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15 ಮಾರ್ಕ್ಸಿಗಿರುತ್ತೆ. ಸೊ ಇದಿಷ್ಟು ಯಾವುದರಲ್ಲಿ? ಪೇಪರ್ ಫಸ್ಟಿಗೆ ಕಾಮನ್ನಾಗಿ ಎಲ್ರಿಗೂ ಇರ್ತಕ್ಕಂಥ ಒಂದು ಪೇಪರ್ ಆಯಿತು, ಕಾಮನ್ ಪೇಪರ್ ಇದು. ಓಕೆನಾ? ಇದಿಷ್ಟನ್ನು ನಾವು ಇನ್ ಡೀಟೇಲ್ಡ್ ಆಗಿ ಸಿಲೆಬಸ್ಸನ್ನು ಅನಾಲಿಸಿಸ್ ಮಾಡುವಾಗ ಏನೇನೆಲ್ಲ ವಿಷಯಗಳಿದೆ ಇದರಲ್ಲಿ ಅಂತೇಳಿ ನಾವು ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಪೇಪರ್ ಫಸ್ಟ್ ಆಯಿತು. 150 ಮಾರ್ಕ್ಸು, 2.5 ಗಂಟೆ ಟೈಮಿಂಗು, ಓವರಾಲಾಗಿ MCQs ಮಾದರಿಯಲ್ಲಿ ಪೇಪರ್ ಫಸ್ಟ್ ಇರುತ್ತೆ. ಸೊ ನೆಕ್ಸ್ಟು ಪೇಪರ್ 2 ನಾವು ಗಮನಿಸೋದಾದರೆ 50 + 100 ಅಂದರೆ 50 ಮಾರ್ಕ್ಸಿಗೆ MCQs ಇರುತ್ತೆ, 100 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ, ಅಂದರೆ ಬರವಣಿಗೆ ರೂಪದಲ್ಲಿ ಬರೆಯುವಂಥದ್ದು. 100 ಮಾರ್ಕ್ಸಲ್ಲಿ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ಸು ಕೂಡ ಇಲ್ಲಿ ಇರುತ್ತೆ. 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ ಕೂಡ ಇಲ್ಲಿ ಇರುತ್ತೆ. ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಯಾರಿಗೆಲ್ಲ ಈ ಪೇಪರ್ ಇರುತ್ತೆ ಅಂದರೆ, ಪೇಪರ್ 2 ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸು ಮತ್ತು ಇಂಗ್ಲೀಷ್ನವರಿಗೆ ಈ ಒಂದು ಪೇಪರ್ 2 ಇರೋವಂಥದ್ದು. 50 ಮಾರ್ಕ್ಸ್ MCQs, 20 ಕ್ವಶನ್ನು, 3 ಮಾರ್ಕ್ಸ್ ಕ್ವಶನ್ನು ಅಂದರೆ 60 ಮಾರ್ಕ್ಸು, 10 ಕ್ವಶನ್ನು, 4 ಮಾರ್ಕ್ಸ್ ಕ್ವಶನ್ನು ಅಂದರೆ 40 ಮಾರ್ಕ್ಸು. ಟೋಟಲಿ 150 ಮಾರ್ಕ್ಸಿಗೆ ಈ ಒಂದು ಪೇಪರ್ ಸೆಕೆಂಡ್ ಇರುತ್ತೆ. ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ, ಕಂಪಲ್ಸರಿ 45% ಇಲ್ಲಿ ತೆಗೆದುಕೊಳ್ಳಬೇಕು. ಆಗಿದ್ದರೆ ನೆಕ್ಸ್ಟ್ ಪೇಪರು ಇವ್ಯಾಲ್ಯೂಯೇಷನ್ ಆಗುತ್ತೆ. ಅಂದರೆ ಪೇಪರ್ ಸೆಕೆಂಡಲ್ಲಿ 150 ಮಾರ್ಕ್ಸಲ್ಲಿ 45% ಕಂಪ್ಲೀಟಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಇದು ಕಡ್ಡಾಯ. ಅಂದರೆ ಅಪ್ರಾಕ್ಸಿಮೇಟು 68ಇಂದ 70 ಮಾರ್ಕ್ಸನ್ನು ಕಡ್ಡಾಯವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇದಿಷ್ಟು ಸೆಕೆಂಡ್ ಪೇಪರ್ ಆಯಿತು. ಥರ್ಡ್ ಪೇಪರ್ ನೋಡೋಣ. ಪೇಪರ್ 3 ಇದು ಕೂಡ ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲೇ ಇರುತ್ತೆ. ಯಾವ ರೀತಿ ಅಂದರೆ KPSC ಕಡ್ಡಾಯ ಕನ್ನಡ ಪೇಪರ್ ಯಾರು ಬರೆದಿರ್ತಾರೋ ಅವರಿಗೆಲ್ಲ ಇದು ಕಾಮನ್ ಆಗಿ ಗೊತ್ತಿರ್ತಕ್ಕಂಥದ್ದು.
ಅದೇ ರೀತಿಯಲ್ಲಿ ಪೇಪರ್ 3 ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ ಲ್ಯಾಂಗ್ವೇಜಿನ ಒಂದು ಜ್ಞಾನ ಎಲ್ರಿಗೂ ಇರಬೇಕಂತ. ಯಾರಿಗೆಲ್ಲ ಇರಬೇಕು? ಸೋಷಿಯಲ್ ಸೈನ್ಸು, ಮ್ಯಾಥ್ಸು, ಸೈನ್ಸ್ ಟೀಚರ್ಸ್ ಏನಿದ್ದಾರೆ ಇವರಿಗೆಲ್ಲ ಕೂಡ ಲ್ಯಾಂಗ್ವೇಜ್ನ ಒಂದು ನಾಲೆಡ್ಜ್ ಇರಬೇಕು ಅನ್ನೋ ಉದ್ದೇಶಕ್ಕೆ ಪೇಪರ್ 3ನ ಕಡ್ಡಾಯವಾಗಿ ಬರೀಲೇಬೇಕಂತ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ವಿಶೇಷತೆ ಏನಪ್ಪ ಅಂತಂದರೆ 50 ಮಾರ್ಕ್ಸಿಗೆ ಕಡ್ಡಾಯವಾಗಿ ತೆಗೆದುಕೊಳ್ಳತಕ್ಕಂಥದ್ದು. ಅಂದರೆ 100 ಮಾರ್ಕ್ಸಿಗಿರುತ್ತೆ ಅಲ್ವಾ? 100 ಮಾರ್ಕ್ಸಿಗೆ 2 ಅವರಿಗೆ ಇದು ಬರೆಯುವಂಥದ್ದಾಗಿರುತ್ತೆ ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಪೇಪರ್ 3 ಕನ್ನಡ. ಆ ಒಂದು 100 ಮಾರ್ಕ್ಸಲ್ಲಿ 50 ಮಾರ್ಕ್ಸನ್ನು ತೆಗೆದುಕೊಳ್ಳುವಂಥದ್ದು ಕಡ್ಡಾಯವಾಗಿರುತ್ತೆ ಅಲ್ವಾ? ಇದು ಸೋಷಿಯಲ್ ಸೈನ್ಸು, ಮ್ಯಾಥ್ಸು ಹಾಗೆ ಸೈನ್ಸ್ ಟೀಚರ್ಗೆ ಕಡ್ಡಾಯವಾಗಿರ್ತಕ್ಕಂಥ ಪೇಪರ್ ಆಗಿರುತ್ತೆ, ಇಂಗ್ಲೀಷ್ ಟೀಚರಿಗೆ ಇರೋದಿಲ್ಲ. ಸೊ ಇದಿಷ್ಟನ್ನು ನೀವಿಲ್ಲಿ ಗಮನಿಸಬೇಕಾಗತ್ತೆ. ನೆಕ್ಸ್ಟು ಇದರ ಜೊತೆಯಲ್ಲಿ ನಾವು ಇದಿಷ್ಟು ಏನಾಯಿತು, ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3ಗೆ ಸಂಬಂಧಪಟ್ಟಂಥ 3 ಪೇಪರ್ಗಳಿರುತ್ತೆ. ಅದರ ಒಂದು ಟೋಟಲ್ ಮಾರ್ಕ್ಸ್ ಏನು 400 ಮಾರ್ಕ್ಸು, ಅದರ ಜೊತೆಗೆ ಎಷ್ಟೆಷ್ಟು ಅಂಕಗಳಿರುತ್ತೆ, ಎಷ್ಟೆಷ್ಟು ಮಾರ್ಕ್ಸ್ಗೆ ನಾವು ಎಕ್ಸಾಮ್ ಬರಬೇಕಾಗುತ್ತೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಆಗಿತ್ತು ಅಲ್ವಾ? ಅದರ ಜೊತೆಯಲ್ಲಿ ನಾವು ಗಮನಿಸೋದಾದರೆ ಈ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಲ್ವಾ, GPSTR ಶಿಕ್ಷಕರಾಗಲಿಕ್ಕೆ ಅರ್ಹತೆ ಏನಿದೆ ಅಂತಂದರೆ ಮುಖ್ಯವಾಗಿ ಇಲ್ಲಿ ಗಮನಿಸಿ, ಡಿಗ್ರಿ ಪ್ಲಸ್ DED ಪ್ಲಸ್ TET ಪೇಪರ್ 2 ಪಾಸ್ ಆಗಿರಬೇಕು. ಒಂದು ಅರ್ಹತೆ ಡಿಗ್ರಿ ಆಗಿರಬೇಕು, ಜೊತೆಗೆ DED ಆಗಿರಬೇಕು, ಜೊತೆಗೆ ಪೇಪರ್ 2 TET ಪಾಸ್ ಆಗಿರಬೇಕು. ಎರಡನೇ ಅರ್ಹತೆ ಇನ್ನೊಂದು ಆಪ್ಷನ್ ಇದೆ, ಡಿಗ್ರಿ BA BEd ಅಥವಾ BSc BEd ಮತ್ತು TET ಪೇಪರ್ 2 ಕಡ್ಡಾಯವಾಗಿ ಪಾಸ್ ಆಗಿರಲೇಬೇಕು. ಇದಿಷ್ಟು ಈ ಒಂದು 68 ಟೀಚರ್ ಆಗಲಿಕ್ಕೆ ಎಲಿಜಿಬಿಲಿಟಿ ಅಥವಾ ಅರ್ಹತೆ ಅಥವಾ ಈ ಒಂದು ಎಕ್ಸಾಮ್ ಬರಲಿಕ್ಕೆ ಅರ್ಹತೆ ಇರ್ತಕ್ಕಂಥ ಒಂದು ಮಾನದಂಡ ಆಯಿತು. ಹಾಗಾದರೆ ಈ ಒಂದು ನೇಮಕಾತಿ ನಿಯಮದಲ್ಲಿ ಏನು ಬದಲಾವಣೆ ತಂದಿದ್ದಾರೆ? C&R ರೂಲ್ ಏನಾಯಿತು? ಜನವರಿ 22ನೇ ತಾರೀಕು ಒಂದು ಹೊಸ C&R ರೂಲ್ ತಗೊಂಬಂದರು. ಯಾವುದಕ್ಕೋಸ್ಕರ? PSTR ಮತ್ತು GPSTRಗೋಸ್ಕರ ಬ್ಯಾಕಪ್ ಸ್ಕೋರು ರಿಮೂವ್ ಆಯಿತು. ಅಂದರೆ ಈ ಹಿಂದೆ ಏನಿತ್ತು ಬ್ಯಾಕಪ್ ಸ್ಕೋರು, ಅದರಿಂದ ತುಂಬ ಸ್ಪರ್ಧಾರ್ಥಿಗಳಿಗೆ ಅನ್ಯಾಯವಾಗಿತ್ತು. ಸೊ ಅದರಿಂದ ಅನೇಕ ಹೋರಾಟಗಾರರ ಒಂದು ಪರಿಶ್ರಮದ ಫಲವಾಗಿ ಬ್ಯಾಕಪ್ ಸ್ಕೋರು ರಿಮೂವ್ ಆಯಿತು ಅಲ್ವಾ? ತುಂಬ ವರ್ಷಗಳಿಂದ 2-3 ವರ್ಷಗಳಿಂದ ಸತತವಾಗಿ ಒಂದು ಬ್ಯಾಕಪ್ ಸ್ಕೋರನ್ನು ರಿಮೂವ್ ಮಾಡಿಸ್ಲಿಕ್ಕೆ ಅಲ್ವಾ ಈ ಒಂದು ಅಕಾಡೆಮಿಗಳು, ಸಂಘಟನೆಗಳು ಏನು ಮಾಡ್ತು, ಹೋರಾಟವನ್ನು ಮಾಡಿ ಆ ಒಂದು ಪ್ರತಿಫಲವಾಗಿ ನಮಗೇನಾಯಿತು, ಬ್ಯಾಕಪ್ ಸ್ಕೋರನ್ನು ಜನವರಿ 22ರಂದು C&R ರೂಲಲ್ಲಿ PSTR ಮತ್ತು GPSTRಗೆ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿ, ಹಳೆ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿ ಹೊಸದಾಗಿ ಇನ್ನೊಂದು ರೂಲ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಅದರ ಪ್ರಕಾರ ನಾವು ಬ್ಯಾಕಪ್ ಸ್ಕೋರ್ ಎಷ್ಟೆಷ್ಟಿದೆ, ಹಿಂದೆ ಎಷ್ಟಿತ್ತು ಅನ್ನೋದನ್ನು ಒಂದಷ್ಟು ಗಮನಿಸ್ತಾ ಹೋಗೋಣ. ಇಲ್ಲಿ CET ಅಲ್ವಾ, CET 70%, ಹೊಸದಾಗಿ ಏನು ಬ್ಯಾಕಪ್ ಸ್ಕೋರ್ ಬಂದಿದೆ ಅದರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. CET 70%, ಡಿಗ್ರಿ 8%, TET 20%, TET ಪೇಪರ್ 2 20%, ಹಾಗೆ ಡಿಗ್ರಿ DED ಅಥವಾ BA BEd ಅಥವಾ BSc BEd 2%. ನೋಡಿ, ಡಿಗ್ರಿ DED ಅಂದರೆ ಅವ್ರು DED ಆಗಿ ಡಿಗ್ರಿ ಆಗಿ DED ಆದವ್ರಿಗೂ ಕೂಡ ಅವಕಾಶ ಕೊಟ್ಟಿರೋದ್ರಿಂದ ಅದನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಡಿಗ್ರಿ DED ಅಥವಾ BA BEd BSc BEdನವರಿಗೆ 2%, ಟೋಟಲಿ 100%. CET ಹಿಂದೆ ಎಷ್ಟಿತ್ತು, 50% ಇತ್ತು, ಅಟ್ ಪ್ರೆಸೆಂಟು 70% CET. ಯಾರೆಲ್ಲ ಎಫರ್ಟ್ಸ್ ಹಾಕಿ CETಗೆ ತುಂಬ ಶ್ರಮಪಟ್ಟು ಓದ್ತಾ ಇದ್ದೀರಾ ಅವ್ರಿಗೆಲ್ಲ ಈ ಸಲ ತುಂಬ ಚಾನ್ಸಸ್ ಇದೆ. ಯಾಕೆಂದರೆ ಲಾಸ್ಟ್ ಇಯರ್ ಆಗಿರೋ ಥರ ಬ್ಯಾಕಪ್ ಸ್ಕೋರ್ ಇದ್ದವರೆಲ್ಲ ಅವರಿಗೆ ಏನಾಗಿರುತ್ತೆ, ಒಂದು ಸ್ವಲ್ಪ ಚೆನ್ನಾಗಿ ಬ್ಯಾಕಪ್ ಸ್ಕೋರ್ ಇದ್ದವರಿಗೆ ಮೂವ್ ಆಗಿರ್ತಾರೆ ಅವರು ಅಲ್ವಾ. ಬ್ಯಾಕಪ್ ಸ್ಕೋರ್ ಕಡಿಮೆ ಇದ್ದವರಿಗೆ CET ಚೆನ್ನಾಗಾಗಿದ್ರೂ ಕೂಡ ನೇಮಕಾತಿಯಲ್ಲಿ ಸಮಸ್ಯೆಗಳಾಗಿರುತ್ತೆ. ಹಾಗಾಗಿ ಈ ಸಲ CET ಚೆನ್ನಾಗಿ ಮಾಡೋರಿಗೆ ತುಂಬ ಬೆನಿಫಿಟ್ ಇದೆ. ಗಮನಿಸಿ,
ಹಿಂದೆ CET 50% ಇತ್ತು, ಪ್ರೆಸೆಂಟು 70% ಇದೆ. ಡಿಗ್ರಿ 20% ಇತ್ತು ಹಿಂದೆ, ಪ್ರೆಸೆಂಟು 8% ಇದೆ. ಟೆಟ್ಟು 20% ಇತ್ತು ಅಲ್ವಾ ಹಿಂದೆ, ಈಗಲೂ ಕೂಡ 20% ಇದೆ. ನೆಕ್ಸ್ಟು B.Ed ಎಷ್ಟಿತ್ತು ಅಂದರೆ 10% ಇತ್ತು, ಇವಾಗ 2%ಗೆ ಅದನ್ನು ರಿಮೂವ್ ಮಾಡಿದ್ದಾರೆ. ಸೊ ಟೋಟಲಿ 100%ಗೆ ಈ ಒಂದು C&R ರೂಲನ್ನು ಜನವರಿ 22ರಂದು ಹೊಸದಾಗಿ ತಂದು ಬ್ಯಾಕಪ್ ಸ್ಕೋರನ್ನು ರಿಮೂವ್ ಮಾಡೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಅದಕ್ಕಾಗಿ ಆ ಶ್ರಮ ಪಟ್ಟಿರ್ತಕ್ಕಂಥ, ಪರಿಶ್ರಮ ಪಟ್ಟು ಹೋರಾಟ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಧನ್ಯವಾದಗಳನ್ನು ನಾವು ಈ ಮುಖಾಂತರ ತಿಳಿಸ್ಬೇಕಾಗತ್ತೆ. ಏಕೆಂದರೆ ಒಂದು ಹೋರಾಟ ಮಾಡ್ತೀವಿ, ಒಂದು ಸ್ಟ್ರೈಕ್ ಮಾಡ್ತೀವಿ, ನಮಗೆ ಬೇಕಾಗಿರ್ತಕ್ಕಂಥ ನ್ಯಾಯನ ನಾವು ಪಡ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಕ್ಕಂಥ ನಿಸ್ವಾರ್ಥ ಜೀವಿಗಳಿಂದ ಇದು ರಿಮೂವ್ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಅವರಿಗೆ ಥ್ಯಾಂಕ್ಸ್ ಹೇಳ್ಬೋದು ಈ ಮುಖಾಂತರ. ಇಲ್ಲಿ ಗಮನಿಸಿ, ಇದಿಷ್ಟು ಏನು GPSTR 68ಗೆ ಟೀಚರ್ ಆಗಬೇಕಾಗಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥ ಒಂದು ಕ್ವಶನ್ ಪ್ಯಾಟ್ರನ್ ಆಯಿತು, ಎಲಿಜಿಬಿಲಿಟಿ ಆಯಿತು. ಹಾಗೆ ನೇಮಕಾತಿಯಲ್ಲಿ ಏನು C&R ರೂಲು ಚೇಂಜಸ್ ಆಯಿತು ಅಲ್ವಾ, ಹಾಗೆ ಬ್ಯಾಕಪ್ ಸ್ಕೋರ್ ಏನಿತ್ತು ಅನ್ನೋದ್ರ ಬಗ್ಗೆ ಗಮನಿಸಿದ್ವಿ. ಇದರ ಜೊತೆಯಲ್ಲಿ HSTRಗೆ ಕೂಡ ಬ್ಯಾಕಪ್ ಸ್ಕೋರ್ ಬರಬೇಕಾಗಿದೆ. ಹೊಸದಾಗಿ C&R ರೂಲ್ ಬಿಟ್ಟ ನಂತರ ನಾವು ಅದನ್ನು ತಿಳಿಸ್ತಾ ಹೋಗ್ತೀವಿ. ಸೊ ಅಲ್ಲಿವರೆಗೂ ಏನು ವಿಚಾರಗಳು ಅಪ್ಡೇಟ್ಗಳು ಬರುತ್ತೆ ಅದನ್ನು ಈ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ಇನ್ ಫ್ಯೂಚರಲ್ಲಿ ಯಾವುದೇ ಕಾರಣಕ್ಕೂ ಮಿಕ್ಸ್ ಕಂಟೆಂಟನ್ನು ಅಥವಾ ಎಜುಕೇಷನ್ ಬಿಟ್ಟು ಬೇರೆ ಯಾವುದಕ್ಕೂ ಸಂಬಂಧಪಟ್ಟಂತೆ ವಿಡಿಯೋಗಳು ಬರೋದಿಲ್ಲ. ಎಜುಕೇಷನು, ಜಾಬ್ ಓರಿಯೆಂಟೆಡ್ ಮತ್ತು ಏನು ಸರ್ಕ್ಯುಲರು, ನೇಮಕಾತಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನಷ್ಟೇ, ವಿಡಿಯೋಗಳನ್ನಷ್ಟೇ ಇಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಂಗೇನಾದರೂ ಔಟ್ ಆಫ್ ಟಾಪಿಕನ್ನು ಹಾಕಿರೋದ್ರಿಂದ ನಾನು ನಿಮ್ಮಲ್ಲಿ ಸಾರಿ ಕೇಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಇನ್ನೊಂದು ಮಾತು ಕೊನೆಯಲ್ಲಿ, ಭೂಮಿಯಲ್ಲಿ ಬಿದ್ದಂಥ ಅಕ್ಷರ, ಎದೆಯಲ್ಲಿ ಬಿದ್ದಂಥ ಅಕ್ಷರ, ಭೂಮಿಯಲ್ಲಿ ಬಿದ್ದ ಬೀಜ, ಭೂಮಿಯಲ್ಲಿ ಬಿದ್ದ ಬೀಜ, ಎದೆಯಲ್ಲಿ ಬಿದ್ದ ಅಕ್ಷರ ಎಂದಾದರೊಂದಿನ ಫಲ ಕೊಟ್ಟೇ ಕೊಡ್ತದೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ಇಟ್ಕೊಂಡು ನೀವು ನಿಮ್ಮ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಹೋಗಿ. ಭರವಸೆನೇ ಬದುಕು ಅಲ್ವಾ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಭರವಸೆ ಇರಬೇಕು. ಹಾಗಾಗಿ ಇಷ್ಟು ವರ್ಷನೇ ಶ್ರಮ ಪಟ್ಟಿದ್ದೀವಂತೆ, ಇನ್ನು ಮುಂದೆನೂ ಕೂಡ ಎಫರ್ಟ್ಸ್ ಹಾಕಿದರೆ ಅದರಿಂದ ನಮ್ಮ ಒಂದು ಯಶಸ್ಸು ನಾವು ಕಾಣ್ಬೋದಾಗಿರುತ್ತೆ ಅಲ್ವಾ. ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರ್ತಕ್ಕಂಥ ಒಂದು ಹಲವಾರು ಮಾತುಗಳನ್ನು, ವಾಕ್ಯಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಲ್ವಾ. ಶ್ರಮ ಪಡೋದ್ರಿಂದನೇ ನೀನು ಯಶಸ್ಸನ್ನು ಕಾಣ್ತೀಯ ಅನ್ನೋದಾದರೆ ಕೊನೆಯಲ್ಲಿ ನೀನು ಯಾಕೆ ಇನ್ನೊಮ್ಮೆ ಶ್ರಮ ಪಡಬಾರ್ದು ಅಲ್ವಾ. ಆಗಲ್ಲ 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 ಅಂತೇಳಿ ಕೊರೋದಕ್ಕಿಂತ ನಿಮ್ಮ ಒಂದು ಎಫರ್ಟ್ಸ್ ಹಾಕೋದ್ರಿಂದನೇ ಕೊನೆಯಲ್ಲಿ ನಾವು ಏನು 9 ಮೆಟ್ಲುಗಳನ್ನು ಹತ್ತಿ 10ನೇ ಮೆಟ್ಲನ್ನು ಹತ್ತಬೇಕು ಅನ್ನೋ ಟೈಮಲ್ಲಿ ಹಿಂದೆ ಬಂದ್ವಿ ಅಂದರೆ, ಅಥವಾ ಜಾಬ್ ಕರೆಯಲ್ಲ, ಯಾವುದೇ ರೀತಿ ನೋಟಿಫಿಕೇಷನ್ ಆಗಲ್ಲ, ಸುಮ್ಮನೆ ಹೇಳ್ತಾ ಬಂದಿದ್ದಾರೆ ಹಾಗೆ ಹೀಗೆ ಗಳನ್ನೆಲ್ಲ ನೆಗೆಟಿವ್ ಥಾಟ್ಸ್ಗಳನ್ನು ಇಟ್ಕೊಂಡು ಸುಮ್ಮನೆ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡದೇ ಇದ್ದರೆ ನಾವು ಲಾಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ವರ್ಷ ಪಟ್ಟಿರೋ ಶ್ರಮ ಏನಾಗುತ್ತೆ, ವ್ಯರ್ಥ ಆಗುತ್ತೆ. ಸೊ ಹಾಗಾಗಿ ನಿನ್ನ ಹಣೆ ಬರದಲ್ಲಿ ಏನು ಬರೆದಿದೆಯೋ ಅದಾಗುತ್ತೆ ಅಂತ ನಾವು ನಮ್ಮ ಹಣೆ ಬರದಲ್ಲಿ ನಾವೇನು ಬರೆದಿದೆಯೋ ಅದು ನಮ್ಮ ಹಣೆ ಬರದಲ್ಲಿ ಏನಾಗಿರುತ್ತೆ ಅದನ್ನು ನಾವು ಯಾರೂ ಅಳಿಸೋಕ್ಕಾಗಲ್ಲ. ನಮ್ಮ ಎಫರ್ಟ್ಸಿನಿಂದ ನಾವೇನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಈ ಒಂದು ಯಶಸ್ಸಿನ ಹೆಜ್ಜೆ ಯಾವುದೇ ಕಾರಣಕ್ಕೂ ಆರಾಮದಾಯಕವಾಗಿರಲ್ಲ. ತುಂಬ ಕಠಿಣ ಪರಿಶ್ರಮಗಳ ಮೇಲೇ ಯಶಸ್ಸು ಅಂತಕ್ಕಂಥದ್ದು ನಿಂತಿರೋವಂಥದ್ದು. ಸೊ ಹಾಗಾಗಿ ನಿಮ್ಮ ಒಂದು ಪ್ರಯತ್ನದಲ್ಲಿ ನಿಮ್ಮ ಯಶಸ್ಸು ಅಡಗಿದೆ ಅಂತ ಹೇಳ್ತಾ ಕೊನೆಯಲ್ಲಿ GPSTR ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡಲಿಕ್ಕೆ ಒಂದಷ್ಟು ಟಿಪ್ಸ್ಗಳನ್ನು ಹೇಳ್ತೀನಿ. ಫಸ್ಟ್ ಪಾಯಿಂಟು, ಸಿಲೆಬಸ್ ಕಂಪ್ಲೀಟಾಗಿ ತಿಳಿದುಕೊಳ್ಬೇಕು ನೀವು. ಫಸ್ಟ್ ಆಫ್ ಆಲ್ ನಿಮ್ಮ ಕಡೆ ಒಂದು ಸಿಲೆಬಸ್ನ ಜೆರಾಕ್ಸ್ ಕಾಪಿ ಇರಬೇಕು. ಆ ಸಿಲೆಬಸ್ ವೈಸು ನೀಟಾಗಿ ಸ್ಟಡಿ ಮಾಡ್ತಾ ಹೋಗಬೇಕು. ಸೆಕೆಂಡ್ ಪಾಯಿಂಟು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಬೇಕಾಗತ್ತೆ. ಈಗೇನು ಇಲ್ಲಿಂದ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಏನು 2014-15 ಅಪ್ ಟು 2022ವರೆಗೂ ಕ್ವಶನ್ ಪೇಪರ್ ಏನಿದೆಯಲ್ಲ ಎಲ್ಲ ಕ್ವಶನ್ ಪೇಪರ್ನ ಕಲೆ ಹಾಕ್ಕೊಂಡು ಅವುಗಳನ್ನು ಅನಾಲಿಸಿಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಒಂದು ಟೈಮ್ ಟೇಬಲ್ ಇರಬೇಕು. ಏಕೆಂದರೆ ನೀವು ಹೌಸ್ ವೈಫ್ ಆಗಿರ್ಬೋದು ಅಲ್ವಾ, ಅಥವಾ D.Ed B.Ed ಮಾಡಿ ಫ್ರೆಶರ್ಸ್ ಆಗಿರ್ಬೋದು, ಈಗ ತಾನೇ
ಸ್ಟಡಿಗೆ ಹೋಗಿರ್ಬೋದು, ಅಥವಾ ಈಗ ತಾನೇ ನೀವೆಲ್ಲೋ ಒಂದು ರೂಮ್ ಮಾಡಿಕೊಂಡು ಅಥವಾ ಲೈಬ್ರರಿನಲ್ಲೋ ಇನ್ನೆಲ್ಲೋ ಮತ್ತೆಲ್ಲೋ ಓದ್ತಾ ಇರ್ಬೋದು. ಯಾರಿಗೂ ಕೂಡ ಹೀಗೇ ಇರ್ತಾರೆ, ಹೀಗೇ ಇರುತ್ತೆ, ಇದೇ ರೀತಿ ಆರಾಮದಾಯಕವಾಗಿ ಓದ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ಮ ಸಮಯಕ್ಕೆ ಅನುಕೂಲವಾಗಿರ್ತಕ್ಕಂಥ, ನಿಮ್ಮ ಮನೆಗಳಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ಆ ಮುಖಾಂತರ ಸ್ಟಡಿ ಮಾಡೋದಕ್ಕೆ ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ 4th ಪಾಯಿಂಟ್ ಏನಪ್ಪ ಅಂದರೆ, ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಬುಕ್ಸ್ಗಳನ್ನು ಇಟ್ಕೊಳ್ರಿ. ಸುಮ್ಮನೆ 1-2-3 ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಬುಕ್ಸ್ಗಳನ್ನು ಓದಿದರೆ ನಾವು ಈ ಒಂದು ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡ್ತೀವಿ ಅಂದರೆ ಸುಳ್ಳು. ಯಾಕೆಂದರೆ ಈ ಕ್ವಶನ್ ಪೇಪರ್ ಪ್ಯಾಟ್ರನ್ನೇ ಹೇಳುತ್ತೆ ನಿಮಗೆ ಯಾವ ಲೆವೆಲಿಗಿರುತ್ತೆ. KS ಲೆವೆಲಿಗೆ ಇರೋ ರೀತಿಯಲ್ಲಿ 3 ಪೇಪರ್ಗಳನ್ನು ಇಡಲಾಗಿದೆ. ಎಲಿಜಿಬಿಲಿಟಿಗೂ ಕೂಡ ಇಲ್ಲಿ ಒಂದಷ್ಟು ಕಡ್ಡಾಯಗೊಳಿಸಲಾಗಿದೆ ಅಲ್ವಾ. ಹಾಗಾಗಿ ನಾನು ಹೇಳೋದೇನೆಂದರೆ, ನೀವು ಅಥೆಂಟಿಕ್ ಬುಕ್ಸ್ಗಳನ್ನು ಇಟ್ಕೋಬೇಕು. NCERT, DSCERT ಅಲ್ವಾ, ಸ್ಟೇಟ್ ಸಿಲೆಬಸ್ಸನ್ನು ಫಸ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಸ್ಟೇಟ್ ಸಿಲೆಬಸ್ಸನ್ನು ಸ್ಟೇಟ್ ವೈಸು ಬುಕ್ಸ್ಗಳನ್ನು ಇಟ್ಕೊಂಡು, ಬೇಸಿಕ್ ಬುಕ್ಸ್ಗಳೇ ನಮಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನನ್ನು ಕೊಡ್ತಕ್ಕಂಥವು. ಸೊ ಹಾಗಾಗಿ ಉತ್ತಮವಾದಂಥ ಬುಕ್ಸ್ಗಳನ್ನು ನೀವು ಫಸ್ಟ್ ಕಲೆ ಹಾಕ್ಕೊಂಡು ಓದೋದಕ್ಕೆ ಆರಂಭ ಮಾಡಿರಿ. ಹೀಗೆ ಯಾರೆಲ್ಲ ಆಲ್ರೆಡಿ ಓದಿದ್ರೋ ಅವರು ರಿವಿಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟ್ 5th ರಿವಿಷನ್ ಈಸ್ ಕೀ ಟು ಸಕ್ಸಸ್. ನೋಡಿರಿ, ನಾವು ಎಷ್ಟು ಓದಿದ್ರೂ ಒಮ್ಮೆ ನಾವು ರಿವಿಷನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಓದಿರ್ತಕ್ಕಂಥ ವಿಚಾರಗಳೆಲ್ಲ ತುಂಬ ಗಲಿಬಿಲಿ ಗೊಂದಲ ಗೋಜಲಗಳಿಗೆ ಈಡಾಗುತ್ತೆ. ಸೊ ಹಾಗಾಗಿ ರಿವಿಷನ್ ಮಾಡೋದ್ರಿಂದ ನಾವು ಯಶಸ್ಸನ್ನು ಕಾಣ್ಬೋದಾಗಿರುತ್ತೆ. ನೆಕ್ಸ್ಟು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ ಆದಷ್ಟು. ಏಕೆಂದರೆ ಅನೇಕ ಅಕಾಡೆಮಿಗಳು ನಾವು ಗಮನಿಸಿರ್ತೀವಿ, ಹಲವಾರು ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇರ್ತಾರೆ, ಫ್ರೀಯಾಗೂ ಇರುತ್ತೆ. ಅವುಗಳನ್ನು ನೀವು ಅಟೆಂಡ್ ಮಾಡಿದರೆ ತುಂಬ ಬೆಟರು. ನಾವೆಷ್ಟು ಓದಿದ್ದೀವಿ, ನಾವೆಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದಕ್ಕೆ ಆ ಥರ ಪರೀಕ್ಷೆಗಳನ್ನು ಅಟೆಂಡ್ ಮಾಡೋದ್ರಿಂದ, ಟೆಸ್ಟ್ಗಳನ್ನು ಅಟೆಂಡ್ ಮಾಡೋದ್ರಿಂದ ನಮ್ಮನ್ನು ನಾವು ಈ ಒಂದು ಕ್ವಶನನ್ನು ಅಟೆಂಡ್ ಮಾಡಲಿಕ್ಕೆ ಅರ್ಹರಿದ್ದೀವ ಇಲ್ವೋ ಅಂತೇಳಿ ತಿಳ್ಕೊಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. 7th ಪೆಡಗಾಗಿ ಸಂಬಂಧಪಟ್ಟಂತೆ ನಾವು ಹೆಚ್ಚಿನ ಗಮನ ಹರಿಸಲೇಬೇಕು. ಯಾಕಪ್ಪ ಅಂತಂದರೆ, ಈ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಮುಖ್ಯವಾಗಿ ಎಲ್ಲೆಲ್ಲಿ ಗಮನಿಸ್ತೀವಿ ಅಲ್ವಾ, ಸೈಕಾಲಜಿಯಲ್ಲಿ ಕೂಡ ಪೆಡಗಾಗಿ ಬರುತ್ತೆ. ಸೈಕಾಲಜಿಯಲ್ಲಿ ಕೂಡ ಏನೋ ಬರುತ್ತೆ, ಬೋಧನಾಶಾಸ್ತ್ರ ಬರುತ್ತೆ. ಮತ್ತು ಸೋಷಿಯಲ್ ಸೈನ್ಸಲ್ಲೂ ಕೂಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬರುತ್ತೆ. ಸೊ ಹಾಗಾಗಿ ನಾವು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ನೆಗ್ಲೆಕ್ಟನ್ನು ಮಾಡೋಂಗಿಲ್ಲ. ಇನ್ನೊಂದು ವಿಷಯ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂದಾಗ ನೆನಪಾಯಿತು, ಇಲ್ಲಿ ಪೇಪರ್ 2ನಲ್ಲಿ 50 ಮಾರ್ಕ್ಸ್ MCQs ಇದ್ದರೆ 100 ಮಾರ್ಕ್ಸು ಏನೋ ಡಿಸ್ಕ್ರಿಪ್ಟಿವ್ ಇರುತ್ತೆ ಅಂತ ಅಂದ್ವಿ ಅಲ್ವಾ. ಅದರಲ್ಲಿ ನಾವು ಮುಖ್ಯವಾಗಿ ಈ ಒಂದು ಕ್ವಶನನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂತಂದರೆ ಹೆಂಗಪ್ಪ ಅಂತಂದರೆ 3 ಮಾರ್ಕ್ಸು ಮತ್ತು 4 ಮಾರ್ಕ್ಸ್ ಕ್ವಶನನ್ನು ನೀಟಾಗಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ಗಮನಿಸಿ. ಇಲ್ಲೂ ಕೂಡ ನಾವು ಇಲ್ಲಿ ಏನು ಗಮನಿಸ್ತೀವಿ ಅಂದರೆ, ಪೆಡಗಾಗಿ ಸಂಬಂಧಪಟ್ಟಂತೆ ಕ್ವಶನ್ಸ್ ರೈಸ್ ಆಗುತ್ತೆ. ಇದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟು ನಾವೀಗಾಗಲೇ ಹೇಳಿದ್ವಲ್ಲ, ಚೈಲ್ಡ್ ಪೆಡಗಾಗಿ ಇರ್ಬೋದು, ಟೀಚಿಂಗ್ ಮೆಥಡ್ಸ್, ನಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನ ಬೋಧನಾ ವಿಧಾನ, ಹಾಗೆ ಮಕ್ಕಳ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಅಲ್ವಾ, ಶಿಶು ಮನೋವಿಜ್ಞಾನ ಅಂತ ಕರಿತೀವಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಆದ್ಯತೆಯನ್ನು ನಾವು ಕೊಡಬೇಕಾಗುತ್ತೆ, ನೆಗ್ಲೆಕ್ಟನ್ನು ಮಾಡೋಂಗಿಲ್ಲ. ನೆಕ್ಸ್ಟ್ 8th GK ಮತ್ತು ಕರೆಂಟ್ ಅಫೇರ್ಸನ್ನು ನಾವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಅಂದರೆ ಯಾವ ರೀತಿ GK ಅಂದರೆ, ನಾವು GK ಅಂತಕ್ಕಂಥದ್ದು ಒಂದು ಸಮುದ್ರ, ಅದೊಂದು ದೊಡ್ಡ ಸಾಗರ ಇದ್ದಂಗೆ. ಅದೇ ರೀತಿ ಇಲ್ಲಿಂದ ಸ್ಟಾರ್ಟ್ ಇಲ್ಲಿಂದ ಎಂಡ್ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ನಾವೇನು ಮಾಡಬೇಕು, ಕೆಲವೊಂದಷ್ಟು GKಗೆ ಸಂಬಂಧಪಟ್ಟಂಥ ಮಾಹಿತಿನ ಸಿಲೆಬಸ್ ವೈಸು ಕಲೆ ಹಾಕ್ಕೋಬೇಕು. ಅದರ ಜೊತೆಯಲ್ಲಿ ಕರೆಂಟ್ ಅಫೇರ್ಸನ್ನು, ಪ್ರಚಲಿತ ಘಟನೆಗಳು ಏನು ನಡೆಯುತ್ತೆ ಅದರ ಬಗ್ಗೆ ಪ್ರಜಾವಾಣಿ ಅಥವಾ ವಿಜಯವಾಣಿ, ಉದಯವಾಣಿ ಈ ಪೇಪರ್ಗಳಲ್ಲಿ ಬಂದಂತಹ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿರಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 6 ಮಂತ್ ಸಂಬಂಧಪಟ್ಟಂತೆ ಒಂದು 6 ತಿಂಗಳ ಒಂದು ಕರೆಂಟ್ ಅಫೇರ್ಸನ್ನು ನಾವು ಕಲೆ ಹಾಕ್ಕೋಬೇಕಾಗುತ್ತೆ. 9th ಹೆಲ್ತ್ ಈಸ್ ವೆಲ್ತ್ ಅಲ್ವಾ, ಆರೋಗ್ಯನೇ ಭಾಗ್ಯ. ಬಿ ಕೇರ್ ಆಫ್ ಯುವರ್ ಹೆಲ್ತ್. ಆದ್ದರಿಂದ ನೀವೇನು ಮಾಡಿರಿ, ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗುತ್ತೆ. ಇವೆಲ್ಲ ಎಫರ್ಟ್ಸನ್ನು ಹಾಕಲಿಕ್ಕೆ, ಇವೆಲ್ಲ ಪ್ರಿಪ್ರೇಷನನ್ನು ಮಾಡಲಿಕ್ಕೆ, ಇವೆಲ್ಲ ನಾವು ಏನಾದರೂ ಒಂದು ಆಗ್ತೀವಿ ಅಂತೇಳಿ ಮುಂದೆ ಸಾಗಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ. ಸೊ ಅದರಿಂದ
ಆರೋಗ್ಯದ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಿ. 10th ಒನ್ನು ಸೆಲ್ಫ್ ಮೋಟಿವೇಶನ್. ಮುಖ್ಯವಾಗಿ ನೀವು ನಿಮ್ಮನ್ನು ನೀವು ಮೋಟಿವೇಶನ್ ಮಾಡ್ಕೊಳ್ತಾ ಓದಲಿಕ್ಕೆ ಆರಂಭ ಮಾಡಿ. ಒಂದು ಪಿಕ್ಚರೈಸೇಷನ್ ಆಗಬೇಕು. ಏನಂತ, ನೀವು 6 to 8ಗೆ ಪದವೀಧರ ಶಿಕ್ಷಕರಾಗಿ ಹೋಗ್ತಾ ಇರೋ ರೀತಿಯಲ್ಲಿ, ಆ ಶಾಲೆಯಲ್ಲಿ ಕ್ಲಾಸ್ ಮಾಡೋ ರೀತಿಯಲ್ಲಿ ಅಲ್ವಾ, ಒಂದು ಪಿಕ್ಚರೈಸೇಷನ್ ಆಗಬೇಕು. ಆ ರೀತಿ ಆದಾಗ ಏನಾಗುತ್ತೆ, ನಮಗೆ ನಮ್ಮಲ್ಲೇ ಗೊತ್ತಿಲ್ಲದೇ ಒಂದಷ್ಟು ಅಭಿಪ್ರೇರಣೆ ಆಗುತ್ತೆ. ಸೊ ಹಾಗಾಗಿ ಸೆಲ್ಫ್ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಏನು GPSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಟಡಿ ಟಿಪ್ಸು ಅಂತ ಹೇಳ್ಬೋದು. ನಿಮ್ಮ ಯಶಸ್ಸಿನ ಸೂತ್ರಧಾರಿಗಳು ಮತ್ತು ಪಾತ್ರಧಾರಿಗಳು ಎರಡೂ ಕೂಡ ನೀವೇ. ಆದ್ದರಿಂದ ಪರಿಶ್ರಮ ನಿರಂತರವಾಗಿರಲಿ. ಕಾಂಪಿಟೇಷನ್ ತುಂಬ ಹೆವಿ ಇರುತ್ತೆ. ಸೊ ಹಾಗಾಗಿ ಪ್ರಿಪ್ರೇಷನ್ ನೆಕ್ಸ್ಟ್ ಲೆವೆಲಿಗಿರಬೇಕು, ಅಂದರೆ ತುಂಬ ಅವಶ್ಯಕತೆ ಇದೆ. ಸೊ ಫ್ರೆಂಡ್ಸ್, ಇದಿಷ್ಟು ವಿಚಾರಗಳನ್ನು ಹೇಳ್ತಾ ಏನೇನನ್ನು ಗಮನಿಸಿದ್ವಿ, GPSTR ಕ್ವಶನ್ ಪ್ಯಾಟರ್ನ್ ಮತ್ತು ಆ ಒಂದು ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅರ್ಹತೆಗಳೇನಿದೆ, ಹಾಗೆ ಅದರ ಜೊತೆಯಲ್ಲಿ ಒಂದಷ್ಟು ಸ್ಟಡಿ ಟಿಪ್ಸನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ಗಮನಿಸಿದ್ವಿ. ಯಾರೆಲ್ಲ 2026ಗೆ ಸಂಬಂಧಪಟ್ಟಂತೆ GPSTR, HSTR, ಕ್ರೈಸ್ ಅಲ್ವಾ, ಈ ಒಂದು ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ, ದಯವಿಟ್ಟು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ ಫ್ಯೂಚರಲ್ಲಿ ಅನೇಕ ಒಂದು ವಿಡಿಯೋಗಳನ್ನು ಮಾಡ್ತಕ್ಕಂಥ ಒಂದು ಪ್ಲ್ಯಾನಿಂಗ್ ಇದೆ. ಆ ಒಂದು ವಿಡಿಯೋಗಳೆಲ್ಲ ನಿಮಗೆ ಬಂದು ತಲುಪಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟು ಯಾವುದೇ ಕಾರಣಕ್ಕೂ ಇನ್ಕನ್ವೀನಿಯನ್ಸ್ ಆಗೋಲ್ಲ. ಯಾವುದೇ ಒಂದು ರೀಸನಿಂದ ನಾನು ಈ ಒಂದು ವಿಡಿಯೋನ ಔಟ್ ಆಫ್ ಟಾಪಿಕ್ ವಿಡಿಯೋವನ್ನು ಹಾಕಿದ್ರಿಂದ ಸಾರಿ. ಇನ್ನೊಂದು ಸಲ ಎಲ್ರಿಗೂ ಸಾರಿ ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಜಾಬ್ ಓರಿಯೆಂಟೆಡ್ ಅಥವಾ ನೋಟಿಫಿಕೇಷನ್ ಅಥವಾ ಸರ್ಕ್ಯುಲರ್ಗೆ ಏನಾದರೂ ಹೊಸದಾಗಿ ಸರ್ಕ್ಯುಲರ್ಗಳನ್ನು ಬಿಟ್ಟಂತಹ ಕರ್ನಾಟಕ ರಾಜ್ಯಪತ್ರದಲ್ಲಿ ಏನು ಅಧಿಸೂಚನೆ ಹೊರಡಿಸ್ತಾರೆ ಅಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನು ನೆಕ್ಸ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ಒಂದು ವಿಡಿಯೋದಲ್ಲಿ GPSTR ಸಿಲೆಬಸ್ ಪೇಪರ್ 1 ಏನಿದೆ ಅದನ್ನು ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿ, ಮತ್ತು ಉಳಿದಂಥ ಸಿಲೆಬಸ್ಸನ್ನು ಡಿಸ್ಕಷನ್ ಮಾಡಿ. ನೆಕ್ಸ್ಟು LBA ಕ್ವಶನ್ ಬ್ಯಾಂಕನ್ನು, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ LBA ಕ್ವಶನ್ ಬ್ಯಾಂಕನ್ನು ಅನಾಲಿಸಿಸ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ, ಬೇರೆ ಇನ್ನೇನಾದರೂ ಬೇಕಿದ್ದರೆ ನೀವು ದಯವಿಟ್ಟು ಕಮೆಂಟ್ಸ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಆಲ್ ದ ವೆರಿ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.